ಲಕ್ಷಾಂತರ ರೈತ ಕುಟುಂಬಗಳ ರೈತ ಮಕ್ಕಳ ಉನ್ನತ ಶಿಕ್ಷಣದ ಸಮಸ್ಯೆಯಾದ ಬೆಂಗಳೂರು ಉತ್ತರ ವಿವಿ ಮಂಗಸಂದ್ರದಲ್ಲಿರುವ ವಿಶ್ವವಿದ್ಯಾಲಯ ಹಗರಣಗಳ ಭ್ರಷ್ಟಾಚಾರದ ಕೂಪವಾಗಿ ಪರಿಣಮಿಸಿದೆ. ಪ್ರತಿಯೊಂದಕ್ಕೂ ಹೆಜ್ಜೆಗೂ ಸಹ ಇಲ್ಲಿ ರೈತ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ಬಂದರೆ ಅವರನ್ನು ಶೋಷಣೆ ಮಾಡುವ ಜೊತೆಗೆ ಆ ಮಂಗಸಂದ್ರ ವಿಶ್ವವಿದ್ಯಾಲಯ ಅಭಿವೃದ್ಧಿ ಹೆಸರಿನಲ್ಲಿ ನೂರಾರು ಕೋಟಿ ರೂಪಾಯಿ ಹಗರಣವನ್ನು ನಡೆಸಿದ್ದಾರೆ. ಯಾಕೆ ಹಗರಣ ನಡೆಸಿದ್ದಾರೆ ಅಂದರೆ, ಅಲ್ಲೇ ಮಣ್ಣಿದೆ, ಅಲ್ಲೇ ಹಳ್ಳ ಇದೆ, ಆ ಮಣ್ಣು ತೆಗೆದಿಲ್ಲ ಹಾಕೋದಕ್ಕೆ ಕೋಟಿ ರೂಪಾಯಿ ಏನು ಅನುದಾನ ಹಣವನ್ನು ಬಿಡುಗಡೆ ಮಾಡಿಸಿದ್ದಾರೆ. ಅದು ಭ್ರಷ್ಟಾಚಾರ ಅಲ್ವಾ? ಇನ್ನು ಅಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಸೇರುವಂತಹ ಮಕ್ಕಳಿಗೆ ಹಾಜರಾತಿ ಕೊಡಲ್ಲ. ಅಲ್ಲಿ ಒಂದು 4 ಜನ ಟೀಚರ್ಸ್ ಇದ್ದಾರೆ, ಇಬ್ಬರು ಸ್ಕೂಲ್ಗೆ ಬರಲ್ಲ, ಆ ಒಂದು ಕ್ಲಾಸಸ್ಗೆ ಬರಲ್ಲ. ಕ್ಲಾಸಿಗೆ ಬರೆದಿರಿದ್ರೂ ರಾಜಕೀಯ ವ್ಯಕ್ತಿಗಳ ಒತ್ತಡದಿಂದ ಸುಮಾರು ಲಕ್ಷಾಂತರ ರೂಪಾಯಿ ಸಂಬಳ ಪಡೀತಾ ಇದ್ದಾರೆ. ಇನ್ನು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋರು, ಪಾಠ ಮಾಡೋರು, ಈ ಒಂದು ಅವ್ಯವಸ್ಥೆಯ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದ ಜನಪ್ರತಿನಿಧಿಗಳು, ಉಸ್ತುವಾರಿ ಸಚಿವರು, ಕುಲಪತಿಗಳು, ರಿಜಿಸ್ಟ್ರು ಸಂಪೂರ್ಣವಾಗಿ ಭ್ರಷ್ಟಾಚಾರಕ್ಕೆ ಕೈವಾಡಬಿಟ್ಟಿದೆ. 50 ಲ್ಯಾಪ್ಟಾಪ್ ಕೊಡ್ತಾರೆ, 100 ತೊಗೊಂಬತ್ತಾರೆ, 50 ಕೊಡ್ತಾರೆ. ಒಂದು ಲ್ಯಾಪ್ಟಾಪ್ ಬೆಲೆ 25,000 ಇದ್ದರೆ ಅದಕ್ಕೆ 1 ಲಕ್ಷ ರೂಪಾಯಿ ಆಗ್ತಾರೆ. ಇಂತಹ 100 ಪೆನ್ನಿಂದ ಹಿಡಿದು ಪೆನ್ನು ಬರೆಯೋ ಪೆನ್ನಿಂದ ಹಿಡಿದು ಅಲ್ಲಿ ಊಟ ತನಕ ಭ್ರಷ್ಟಾಚಾರ ಭ್ರಷ್ಟಾಚಾರ ಭ್ರಷ್ಟಾಚಾರ. ಈ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕೋರು ಯಾರು? ಬೆಕ್ಕಿಗೆ ಗಂಟೆ ಕಟ್ಟಿದವ್ರು ಯಾರು? ಯಾರನ್ನ ಕೇಳಬೇಕು? ದಿನೇ 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 ಇವತ್ತು ಭ್ರಷ್ಟಾಚಾರ ಕೂಪಾಗಿ ಅಲ್ಲ, ವರ್ಷಕ್ಕೊಂದ್ಸರಿ ಏನು ಮಹೋತ್ಸವ ಮಾಡ್ತಾರೆ ವಿಶ್ವವಿದ್ಯಾಲಯದ, ಯಾವುದಾದ್ರು ಪ್ರತಿಷ್ಠಿತ ಒಂದು ಚೌಟ್ರಿಗಳಲ್ಲಿ. ಅದಕ್ಕೆ ಮೊನ್ನೆ ಗೌರವಾನ್ವಿತ ರಾಜ್ಯಪಾಲರನ್ನು ಕರೆಸ್ತಾರೆ. ಒಂದು ಪ್ರೋಗ್ರಾಮ್ ಮಾಡಬೇಕಾದ್ರೆ ಮಿನಿಮಮ್ ಅಂದರೆ 5 ರಿಂದ 6 ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ. ಇದು ಯಾರಪ್ಪನ ಸತ್ತು? ವಿಶ್ವವಿದ್ಯಾಲಯದ ರೈತ ಮಕ್ಕಳ ಸತ್ತ? ಇಲ್ಲ ಅಧಿಕಾರಿಗಳ ಆಸ್ತಿಯನ್ನು ತಂದು ಮಾಡ್ತಾ ಇದ್ದಾರೆ. ಈ ಕೂಡಲೇ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಮಂಗಸಂದ್ರದಲ್ಲಿರುವ ಒಂದು ಯೂನಿವರ್ಸಿಟಿಯಲ್ಲಿನ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಸೂಕ್ತ ಅಧಿಕಾರಿಗಳನ್ನು ತನಿಖೆ ಮಾಡಬೇಕು, ಇಲ್ಲಾಂದರೆ CBIಗೆ ಒಪ್ಪಿಸಬೇಕು. ರೈತ ಮಕ್ಕಳ ಈ ಒಂದು ವಿಶ್ವವಿದ್ಯಾಲಯವನ್ನು ಉಳಿಸಬೇಕಂತೇಳಿ ದಿನಾಂಕ 13/5/2025 ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ಜಾನುವಾರುಗಳು ಮತ್ತು ಕಂಬಳಿ ಸಂಪು ಸಮೇತ ಈ ಒಂದು ವಿಶ್ವವಿದ್ಯಾಲಯವನ್ನು ಮುಂದೆ ಹೋರಾಟ ಮಾಡುವ ಮುಖಾಂತರ ಈ ವಿಶ್ವವಿದ್ಯಾಲಯದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಅಧಿಕಾರಿಗಳನ್ನು ಮಂಪರು ಪರೀಕ್ಷೆಗೊಳಿಸಬೇಕು. ಗುತ್ತಿಗೆದಾರರಿಗೆ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿರುವ, ಕೋಟಿ ಹಣವನ್ನು ಲೂಟಿ ಮಾಡಿರುವ ಗುತ್ತಿಗೆದಾರರ ವಿರುದ್ಧ